ಟ್ರೆಂಡ್ ಪಾಡ್ ಎಐ ಜಗತ್ತಿಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಸ್ಟಾರ್ಟ್ಅಪ್ ಸೀನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಅಂತ ಇದ್ದೀವಿ. ಹೌದು, ಇತ್ತೀಚೆಗೆ ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ರಿಪೋರ್ಟ್ ಅಂದ್ರೆ GSER 2025 ಬಂದಿದೆ ಅಲ್ವಾ? ಅದರಲ್ಲಿ ಬೆಂಗಳೂರು ಒಳ್ಳೆ ಪರ್ಫಾರ್ಮ್ ಮಾಡಿದೆ. ಎಕ್ಸಾಕ್ಟ್ಲಿ. ಆ ರಿಪೋರ್ಟ್ ಪ್ರಕಾರ ಬೆಂಗಳೂರು ಒಂದು ಗಮನಾರ್ಹವಾದ ಏರಿಕೆ ಕಂಡಿದೆ. ಸೊ ಬರೀ ನಂಬರ್ಸ್ ನೋಡೋದಲ್ಲ, ಇದರ ಹಿಂದೆ ಏನಿದೆ, ಯಾಕೆ ಹೀಗಾಯಿತು, ಇದರ ಪರಿಣಾಮ ಏನು ಅಂತ ಸ್ವಲ್ಪ ಒಳಹುಕ್ಕು ನೋಡೋಣ. ಸರಿ, ಹಾಗಾದ್ರೆ ಮೊದಲು ಆ ಮುಖ್ಯ ವಿಷಯಕ್ಕೆ ಬರೋಣ. ರ್ಯಾಂಕಿಂಗ್ಸ್. ಬೆಂಗಳೂರು ಈಗ ವರ್ಲ್ಡ್ನಲ್ಲಿ ಟಾಪ್ 20 ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ಸ್ ಅಲ್ಲಿ 14th ಸ್ಥಾನದಲ್ಲಿದೆ. ಹೌದು, 14th ಸ್ಥಾನ. ಕಳೆದ ವರ್ಷ 21ನೇ ಸ್ಥಾನದಲ್ಲಿತ್ತು. ಅಂದ್ರೆ ಒಂದೇ ವರ್ಷದಲ್ಲಿ 7 ಸ್ಥಾನಗಳ ಜಂಪ್. ಟಾಪ್ 20 ಸಿಟೀಸಲ್ಲಿ ಇದೇ ಅತಿ ದೊಡ್ಡ ಜಂಪ್ ಅಂತೆ. ಖಂಡಿತ, ಇದು ನಿಜಕ್ಕೂ ದೊಡ್ಡ ವಿಷಯ. ಬೇರೆ ಯಾವ ಸಿಟಿನೂ ಇಷ್ಟು ದೊಡ್ಡ ಜಂಪ್ ಮಾಡಿಲ್ಲ ಈ ಲಿಸ್ಟಲ್ಲಿ. ಇಂಡಿಯಾದ ಬೇರೆ ಸಿಟೀಸ್ ನೋಡಿದ್ರೆ ದೆಹಲಿ 29, ಆಮೇಲೆ ಮುಂಬೈ 40th ಸ್ಥಾನದಲ್ಲಿದೆ. ಸೊ ಬೆಂಗಳೂರು ಕ್ಲಿಯರ್ ಆಗಿ ಲೀಡ್ ಮಾಡ್ತಾ ಇದೆ. ನ್ಯೂಯಾರ್ಕ್, ಲಂಡನ್ ಇವು ಟಾಪ್ 3ಯಲ್ಲಿ ಇದ್ದಾವೆ. ಅವ್ರು ಯಾವಾಗ್ಲೂ ಟಾಪಲ್ಲೇ ಇರ್ತಾರೆ. ಹೌದು, ಅವರ ಜೊತೆ ಕಾಂಪಿಟಿಷನ್ನಲ್ಲಿ ಬೆಂಗಳೂರು 14ನೇ ಸ್ಥಾನಕ್ಕೆ ಬಂದಿರೋದು ಅಂದ್ರೆ ಆ ವೇಗ, ಆ ಬೆಳವಣಿಗೆ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ಬರೀ ಒಂದು ರ್ಯಾಂಕ್ ಅಷ್ಟೇ ಅಲ್ಲ, ಬೆಂಗಳೂರಿನ ಪ್ರಭಾವ ಗ್ಲೋಬಲ್ ಆಗಿ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಒಂದು ಸಂಕೇತ. ಇಲ್ಲಿ ಇನ್ನೊಂದು ಏನೋ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬರೀ ಓವರ್ ಆಲ್ ರ್ಯಾಂಕಿಂಗ್ ಅಲ್ಲ, ಬೆಂಗಳೂರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಸೆಕ್ಟರ್ನಲ್ಲೂ ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ. ಓ ಹೌದಾ? ಎಷ್ಟನೇ ರ್ಯಾಂಕ್? AI-ನಲ್ಲಿ ವರ್ಲ್ಡ್ನ ಟಾಪ್ 50 ಸಿಟೀಸ್ ಪಟ್ಟಿಯಲ್ಲಿ ಬೆಂಗಳೂರು 5ನೇ ಸ್ಥಾನದಲ್ಲಿದೆ. 5ನೇ ಸ್ಥಾನ. ವಾವ್, ಇದು ನಿಜವಾಗ್ಲೂ ದೊಡ್ಡ ಅಚೀವ್ಮೆಂಟ್. ಹೌದು, ಇದು ಹೇಗ್ ಸಾಧ್ಯವಾಯಿತು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಅಂದ್ರೆ ಯಾವ ಕಾರಣ ಇರಬಹುದು ಇದಕ್ಕೆ? ಒಳ್ಳೆ ಪಾಯಿಂಟ್ ಕೇಳಿದ್ರಿ. ನೋಡಿ, ಈ ಯಶಸ್ಸಿನ ಹಿಂದೆ ಒಂದು 2 ಮುಖ್ಯ ಕಾರಣಗಳಿವೆ. ಮೊದಲನೇದಾಗಿ 2024ರಲ್ಲಿ ಬೆಂಗಳೂರು ಬೇಸ್ ಸ್ಟಾರ್ಟ್ಅಪ್ಸ್ಗಳು ತುಂಬಾ ಸಕ್ಸಸ್ಫುಲ್ IPOಗಳನ್ನ ಮಾಡಿವೆ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ವಾ? ಕಂಪನಿ ಶೇರ್ಸ್ನ ಪಬ್ಲಿಕ್ಗೆ ಮಾರಾಟ ಮಾಡೋದು. ಹೌದು, ಕರೆಕ್ಟ್. ಇಂಡುಜೇನ್ 1.11 ಲಕ್ಷ ಕೋಟಿ, ಸ್ವಿಗ್ಗಿ 96,000 ಕೋಟಿ, ಗೋ ಡಿಜಿಟ್ 30,000 ಕೋಟಿ, ಆಮೇಲೆ ಬ್ಲ್ಯಾಕ್ ಬಕ್ 8,600 ಕೋಟಿ. ಇವೆಲ್ಲ ದೊಡ್ಡ ದೊಡ್ಡ IPOಗಳು. ಓ, ದೊಡ್ಡ ಮೊತ್ತಗಳವು. ಹೌದು, ಈ IPOಗಳು ಬರೀ ದೊಡ್ಡ ನಂಬರ್ಸ್ ಅಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಮಾರ್ಕೆಟಲ್ಲಿ ಬೆಂಗಳೂರು ಸ್ಟಾರ್ಟ್ಅಪ್ಸ್ ಮೇಲೆ ಒಂದು ನಂಬಿಕೆ ಜಾಸ್ತಿ ಆಗುತ್ತೆ. ಮತ್ತೆ ಮೊದಲು ಇನ್ವೆಸ್ಟ್ ಮಾಡಿದವರಿಗೆ ಒಳ್ಳೆ ಲಾಭ ಬಂದಿದೆ. ಹಾಗೆ ಆದಾಗ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ತಾನಾಗೆ ಬರುತ್ತೆ ಅಲ್ವಾ? ಖಂಡಿತವಾಗಿ. ಅದು ಮುಂದಿನ ಹೂಡಿಕೆಗೆ ಒಂದ್ ರೀತಿ ಏನೋ ಪ್ರೋತ್ಸಾಹ ಕೊಡುತ್ತೆ. ಸರಿ, ಹಾಗಾದ್ರೆ ಈ ಸಕ್ಸಸ್ಫುಲ್ IPOಗಳು ಒಂದು ಮೇಜರ್ ಕಾರಣ. ಇನ್ನು ಬೇರೆ ಏನಾದ್ರೂ ಸರ್ಕಾರದ ಪಾತ್ರದ ಬಗ್ಗೆ ಹೇಳಿದಾರಾ ರಿಪೋರ್ಟಲ್ಲಿ? ಖಂಡಿತವಾಗಿಯೂ. ರಿಪೋರ್ಟ್ನಲ್ಲಿ ಕರ್ನಾಟಕ ಗವರ್ಮೆಂಟ್ ಸಪೋರ್ಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮುಖ್ಯವಾಗಿ ಡೀಪ್ ಟೆಕ್ ಇಕೋಸಿಸ್ಟಮ್ಗೆ ಕೊಡ್ತಾ ಇರೋ ಪ್ರೋತ್ಸಾಹವನ್ನ ಗುರುತಿಸಿದ್ದಾರೆ. ಡೀಪ್ ಟೆಕ್ ಅಂದ್ರೆ? ಡೀಪ್ ಟೆಕ್ ಅಂದ್ರೆ ಹಾಗೆ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ, ರಿಸರ್ಚ್ ಬೇಸ್ಡ್ ಆಗಿರೋ ಸ್ಟಾರ್ಟ್ಅಪ್ಗಳು. AI ಕೂಡ ಇದರಲ್ಲೇ ಬರುತ್ತೆ. ಸರ್ಕಾರದ ಪಾಲಿಸಿಗಳು, ಫಂಡಿಂಗ್, ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಇದೆಲ್ಲ ಇನೋವೇಷನ್ಗೆ ಒಳ್ಳೆ ವಾತಾವರಣ ಕೊಡುತ್ತೆ. ಅದರ ಜೊತೆಗೆ ನಿಮಗ್ ಗೊತ್ತೇ ಇದೆ, ಬೆಂಗಳೂರಿನಲ್ಲಿರೋ ಟೆಕ್ ಟ್ಯಾಲೆಂಟ್ ಪೂಲ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇದೆಲ್ಲವೂ AI ತರಹದ ಫೀಲ್ಡ್ಗಳಲ್ಲಿ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಸರಿ, ಅರ್ಥ ಆಯ್ತು. ಸೊ IPO ಸಕ್ಸಸ್, ಗವರ್ಮೆಂಟ್ ಸಪೋರ್ಟ್, ಡೀಪ್ ಟೆಕ್ ಮೇಲೆ ಫೋಕಸ್, ಮತ್ತೆ ಇಲ್ಲಿರೋ ಟ್ಯಾಲೆಂಟ್ ಇದೆಲ್ಲ ಸೇರಿ ಈ ದೊಡ್ಡ ಜಂಪ್ಗೆ ಕಾರಣ. ಹಾಗಾದರೆ ಇದರ ಮುಂದಿನ ಪರಿಣಾಮಗಳೇನು? ಈ ಗ್ಲೋಬಲ್ ರೆಕಗ್ನಿಷನ್ ಇಂದ ಬೆಂಗಳೂರಿಗೆ ಮತ್ತೆ ಇಂಡಿಯಾಗೆ ಏನ್ ಲಾಭ? ಇದರ ಪರಿಣಾಮಗಳು ಹಲವಾರು ಇರುತ್ತೆ. ಒಂದು, ಈ ರ್ಯಾಂಕಿಂಗ್ ಇಂದ ಗ್ಲೋಬಲ್ ಇನ್ವೆಸ್ಟರ್ಸ್, ಟ್ಯಾಲೆಂಟೆಡ್ ಜನರು ಇನ್ನಷ್ಟು ಇಲ್ಲಿಗೆ ಬರೋಕೆ ಅಟ್ರಾಕ್ಟ್ ಆಗ್ತಾರೆ. ಬೆಳವಣಿಗೆಯ ಸ್ಪೀಡ್ನ ಹಾಗೆ ಮೇಂಟೈನ್ ಮಾಡೋದು ಒಂದು ಚಾಲೆಂಜ್. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪ್ರೆಷರ್ ಜಾಸ್ತಿ ಆಗತ್ತೆ, ಟ್ಯಾಲೆಂಟ್ಗೆ ಕಾಂಪಿಟಿಷನ್, ಕಾಸ್ಟ್ ಆಫ್ ಲಿವಿಂಗ್ ಈ ತರಹ ಸವಾಲುಗಳನ್ನು ಫೇಸ್ ಮಾಡಬೇಕಾಗತ್ತೆ. ಹೌದು, ಬೆಳವಣಿಗೆ ಜೊತೆ ಸವಾಲುಗಳು ಇದ್ದೇ ಇರುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಇದು ಇಂಡಿಯಾವನ್ನ ವರ್ಲ್ಡ್ ಸ್ಟಾರ್ಟ್ಅಪ್ ಮ್ಯಾಪ್ನಲ್ಲಿ ಒಂದು ಪ್ರಮುಖ ದೇಶ ಅಂತ ತೋರಿಸುತ್ತೆ. ಅಂದ್ರೆ ಬೆಂಗಳೂರಿನ ಸ್ಟಾರ್ಟ್ಅಪ್ ಜರ್ನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಲಿದೆ. ಈ ಮೊಮೆಂಟಮ್ನ ಇಟ್ಕೊಂಡು ಚಾಲೆಂಜ್ಗಳನ್ನ ನಿಭಾಯಿಸ್ಕೊಂಡು ಇನ್ನೂ ಮೇಲೆ ಹೋಗುತ್ತಾ ಅಂತ ಕಾದ್ ನೋಡಬೇಕು. ಈ ರ್ಯಾಂಕಿಂಗ್ ಖಂಡಿತ ಒಂದು ಒಳ್ಳೆ ಮೈಲ್ಗಲ್ಲು.
ಖಂಡಿತ ಇದು ಬಹುಶಃ ಒಂದು ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಈ ಇಕೋಸಿಸ್ಟಮ್ ಹೇಗೆ ಇನ್ನೂ ಬೆಳೆಯುತ್ತೆ ಅನ್ನೋದನ್ನ ನೋಡಬೇಕು. ಧನ್ಯವಾದಗಳು.